ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ನಿಂಬೆ ಕೃಷಿ ಅಂತ. ಈ ನಿಂಬೆ ಕೃಷಿಯಲ್ಲಿ 2-3 ವಿಧಗಳಿವೆ. ಇದು ನಾಟಿ ನಿಂಬೆ ಗಿಡ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕಸಿ ಮಾಡಿ ವರ್ಷ ಪೂರ್ತಿ ನಿಂಬೆಹಣ್ಣು ಬಿಡುವಂತಹ ಗಿಡಗಳನ್ನು ಕಂಡುಹಿಡಿದಿದ್ದಾರೆ. ಅಂತಹ ಗಿಡಗಳನ್ನು ರೈತರು ಬೆಳೆದು ವರ್ಷ ಪೂರ್ತಿ ಹಣವನ್ನು ಗಳಿಸುತ್ತಾರೆ. ಇದು 2 ರೂಪಾಯಿಯಿಂದ ಕೆಲವೊಮ್ಮೆ 10 ರೂಪಾಯಿಗಳಿವರೆಗೂ ಒಂದು ನಿಂಬೆಹಣ್ಣು ವ್ಯಾಪಾರವಾಗುತ್ತದೆ. ಹೀಗೆ ರೈತರಿಗೆ ಒಂದು ಲಾಭ ತರುವಂತಹ ಬೆಳೆಯಾಗಿದೆ. ಈ ನಿಂಬೆಹಣ್ಣನ್ನು ಜ್ಯೂಸ್ ಮಾಡಿ ಕುಡಿಯಲು ಉಪಯೋಗಿಸುತ್ತಾರೆ. ಅಲ್ಲದೆ ಉಪ್ಪಿನಕಾಯಿ ಸಹ ಮಾಡಿ ಮಾರಾಟ ಮಾಡುತ್ತಾರೆ. ನಿಂಬೆಹಣ್ಣು ದೇವರುಗಳಿಗೆ ಹಾರ ಮಾಡಿ ಹಾಕುತ್ತಾರೆ. ನಿಂಬೆಹಣ್ಣನ್ನು ಆಯುಧ ಪೂಜೆಯಲ್ಲಿ ಗಾಡಿಗಳಿಗೆ ಕೊಡಲು ಉಪಯೋಗಿಸುತ್ತಾರೆ. ಹೀಗೆ ನಿಂಬೆಹಣ್ಣು ಉತ್ತಮ ಔಷಧಿಯುಕ್ತ ಗುಣವಾಗಿದೆ. ನಿಂಬೆಹಣ್ಣನ್ನು ಹೆಚ್ಚು ಬಳಸಿದರೆ ಶುಗರ್ ಇರೋರಿಗೂ ಒಂದು ಉತ್ತಮ ಔಷಧಿಯಾಗಿದೆ. ಹೀಗೆ ಈ ನಿಂಬೆಹಣ್ಣು ಹಲವಾರು ವಿಧದ ಔಷಧದ ಗುಣಗಳನ್ನು ಹೊಂದಿದ್ದು ಜನಗಳಿಗೆ ಉತ್ತಮ ಒಂದು ಸಂಜೀವಿನಿಯಂತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.